ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು 2020ನೇ ಸಾಲಿನಲ್ಲಿ ನಡೆದಂಥ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾಯಿದ್ವಿ. ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆ ನೋಡೋಣ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಇವರು ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಆಪ್ಷನ್ ನಂಬರ್ ಸಿ is the right answer. Next question number 2. Total number of districts in Karnataka ಅಂದಾಗ ನಂಬರ್ 30 ಅನ್ನುವಂಥದ್ದು ಸರಿಯಾಗ್ತದೆ. ಆಪ್ಷನ್ ನಂಬರ್ ಬಿ is the right answer. Next question. The winner of the Dada Saheb Phalke Award for 2019 is. Correct answer is Amitabh Bachchan. Option number C is the right answer. ನೋಡಿ, 2019ನೇ ಸಾಲಿನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಅಮಿತಾಬ್ ಬಚ್ಚನ್. ಹಾಗಾದರೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ಭಾರತೀಯ ರಿಸರ್ವ್ ಬ್ಯಾಂಕಿನ ಕೇಂದ್ರ ಕಚೇರಿ ಇರುವಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇದರ ಸರಿಯಾದಂಥ ಉತ್ತರ ಮುಂಬೈ ಅನ್ನುವಂಥದ್ದು ಸರಿಯಾದಂಥ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. 2020 ಒಲಿಂಪಿಕ್ ಗೇಮ್ಸ್ ವಿಲ್ ಬಿ ಹೆಲ್ಡ್ ಆಟ್. 2020ನೇ ಸಾಲಿನ ಒಲಿಂಪಿಕ್ಸ್ ಕ್ರೀಡೆಗಳು ನಡೆಯುವಂಥ ಸ್ಥಳ ಅಂತ ಕೇಳಿದ್ದಾರೆ. ಇದರ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದಾಗ ಟೋಕ್ಯೋ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ದ ಸಾಂಗ್ ಸಾರೆ ಜಹಾನ್ ಸೆ ಅಚ್ಚಾ ವಾಸ್ ಕಂಪೋಸ್ಡ್ ಬೈ. ಸಾರೆ ಜಹಾನ್ ಸೆ ಅಚ್ಚಾ ಅನ್ನುವಂಥ ಪದ್ಯವನ್ನು ಗೀತೆಯನ್ನು ರಚನೆ ಮಾಡಿದರು ಅಂತ ಕೇಳಿದ್ದಾರೆ. ಇದರ ಸರಿಯಾದಂಥ ಆನ್ಸರ್ ಆಪ್ಷನ್ ನಂಬರ್ ಸಿ ಬಂಕಿಮ್ ಚಂದ್ರ ಚಟರ್ಜಿ. ನೋಡಿ, ಯಾವ ಪದ್ಯಗಳನ್ನು ಯಾರ್ಯಾರು ಬರೆದಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು. ಯಾಕಂದರೆ ಮುಂಬರುವಂತಹ ಮೂಡುಬಿದಿರೆ ಎಕ್ಸಾಮ್ ಆಗಿರ್ಬೋದು, ಆದರ್ಶ ವಿದ್ಯಾಲಯ ಆಗಿರ್ಬೋದು, ಅದೇ ರೀತಿ ಅಲ್ಪಸಂಖ್ಯಾತರ ಪರೀಕ್ಷೆ ಆಗಿರ್ಬೋದು, ಇಲ್ಲೆಲ್ಲ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಲ್ಲಿ ಕೇಳುವ ಸಂಭವ ಇರ್ತದೆ. ಉದಾಹರಣೆಗೆ ಜನಗಣಮನ ಬರೆದವರು ಯಾರು, ರಾಷ್ಟ್ರಗೀತೆ ಇದನ್ನು ಬರೆದವರು ಅಂತ ಕೇಳ್ಬೋದು, ಅಥವಾ ರಾಷ್ಟ್ರಗೀತೆ ಒಳಗೊಂಡಂಥ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಆಮೇಲೆ ನಾಡಗೀತೆ ಬರೆದವರು ಅಂತ ಕೇಳ್ಬೋದು. ಹೀಗೆ ಆ ಪದ್ಯಗಳನ್ನು ರಚನಾಕಾರರು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಪಿಂಕ್ ಸಿಟಿ ಆಫ್ ಇಂಡಿಯಾ ಈಸ್. ಅಂದರೆ ಭಾರತದ ಗುಲಾಬಿ ನಗರ ಯಾವುದು ಅಂದಾಗ ಜೈಪುರ್. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ಕ್ವೆಶ್ಚನ್ ನಂಬರ್ 8. ರೇಡಿಯೋ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ರೇಡಿಯೋವನ್ನು ಕಂಡು ಹಿಡಿದವರು ರೇಡಿಯೋ ವಾಸ್ ಡಿಸ್ಕವರ್ಡ್ ಬೈ ಗುಗ್ಲಿಮೋ ಮಾರ್ಕೋನಿ. ಆಪ್ಷನ್ ನಂಬರ್ ಸಿ is the right answer. Option number C is the right answer. Next question number 9. ಇಟಲಿ ದೇಶದ ರಾಜಧಾನಿ. ದೇಶಗಳು ಮತ್ತು ಅವುಗಳ ರಾಜಧಾನಿಗಳನ್ನು ಕೂಡ ಗಮನಿಸಬೇಕು. ಇವು ಕೂಡ ಪ್ರಶ್ನೆಗಳಾಗಿ ಸಾಮಾನ್ಯ ಜ್ಞಾನದಲ್ಲಿ ಬರುವಂಥ ಸಂಭವ ಇರುತ್ತದೆ. ಹಾಗಾದರೆ ಇಟಲಿ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದಾಗ ರೋಮ್. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್
ವಿಶ್ವ ಸಾಕ್ಷರತಾ ದಿನಾಚರಣೆಯನ್ನು ಆಚರಿಸುವಂಥ ದಿನ ಅಂತ ಕೇಳಿದ್ದಾರೆ. ನೋಡಿ, ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ, ಜೂನ್ 5 ವಿಶ್ವ ಪರಿಸರ ದಿನಾಚರಣೆ, ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನಾಚರಣೆ. ವರ್ಲ್ಡ್ ಲಿಟರಸಿ ಡೇ is celebrated on September 8. Option number D is the right answer. ನೋಡಿ, ಇವೆಲ್ಲವೂ 10 ಪ್ರಶ್ನೆಗಳು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿ ಬಂದಂಥವು. ನಂತರದ ತರಗತಿಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಕನ್ನಡ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.